ಕೂಡ ನೀವು ರೀಅರೇಂಜ್ಮೆಂಟ್ ಮಾಡೋದು ಚಾಯ್ಸ್ ರೀ. ಆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡ್ಕೋಬೇಕು. ದಯವಿಟ್ಟು ಆ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೋಬೇಕು. ಚಾಯ್ಸ್ ಒನ್ ಅಂದಾಗ ನೀವು ಅದೇ ಫೀಸನ್ನು ಕಟ್ಬಿಟ್ಟು ಅದು ಏನು ನಾವು ಶೆಡ್ಯೂಲ್ ಕೊಟ್ಟಿರ್ತೀವಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಡು, ಆ ಡೇಟ್ ಒಳಗಡೆ ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಇಲ್ಲ ನಾನು ವೇಟ್ ಮಾಡ್ತೀನಿ ಅಂತ ಚಾಯ್ಸ್ ಟು ಹೋಗಿ, ಚಾಯ್ಸ್ ಟು ಹೋಗ್ಬಿಟ್ಟು ಅವಾಗ ವೇಟ್ ಮಾಡ್ಕೊಂಡು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್. ಸೊ ಹೀಗೆ 3 ರೌಂಡ್ ಇರ್ತದೆ. ಇಂಜಿನಿಯರಿಂಗಲ್ಲೂ 3 ರೌಂಡ್ ಇರುತ್ತೆ, ಇವನ್ ಮೆಡಿಕಲ್ಲೂ ಕೂಡ 3 ರೌಂಡ್ ಇರುತ್ತೆ. ಮೆಡಿಕಲ್ದು ಒಂದು ಸಪ್ರೇಟ್ ಮಾಡ್ತೀವಿ. ಮೆಡಿಕಲ್ ಸಪ್ರೇಟ್ ಮಾಡಿದಾಗ ಯಾರ್ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಆ ಮೆಡಿಕಲ್ಲು ಮತ್ತು ಆಯುರ್ವೇದ, ಅದೇ ರೀತಿ ಇದು ಆಯುರ್ವೇದ ಮತ್ತು ಮೆಡಿಕಲ್ ಇವು ಕಂಬೈನ್ ಆಗಿ ನಾವು ಆಪ್ಷನ್ಸನ್ನು ಎಂಟ್ರಿ ಮಾಡ್ತೀವಿ. ಸೊ ನೀಟ್ ರ್ಯಾಂಕ್ ಬಂದಾದಮೇಲೆ ಮೆಡಿಕಲ್ ಆಯುರ್ವೇದ ಆಗ್ತದೆ. ಇದು ಇಂಜಿನಿಯರಿಂಗ್ ನಮ್ಮ CET ಬಂದಾದಮೇಲೆ ಇದನ್ನು ಸೈಮಲ್ಟೇನಿಯಸ್ ಮೋಸ್ಟ್ ಆಫ್ ನಾವು ಸೈಮಲ್ಟೇನಿಯಸ್ಸೇ ಮಾಡ್ತೀವಿ. ಸೊ ಯಾವುದಕ್ಕೂ ನಮ್ಗೆ ಯಾವುದು ಸೀಟ್ ಮ್ಯಾಟ್ರಿಕ್ಸ್ ಬರ್ತದೆ ಬಂದಾಗ ನಾವು ಎರಡೂ ಕೂಡ ಕಂಬೈನ್ ಮಾಡಿದ್ರೂ ಮಾಡ್ಬೋದು. ಅದನ್ನು ನೀವು ವೆಬ್ಸೈಟಲ್ಲಿ ನೋಡಿಕೊಂಡು ದಯವಿಟ್ಟು ಯಾವಾಗಲೂ ಡೈಲಿ ನಮ್ಮ ವೆಬ್ಸೈಟ್ ನೋಡ್ತಾ ಇರಬೇಕು. ಮತ್ತು ಈಗ ವೆಟ್ರನರಿನೂ ಕೂಡ ವೆಟ್ರನರಿದು 50% ಆಫ್ CET, 50% ಆಫ್ ನಿಮ್ಮದು ಕ್ವಾಲಿಫೈಯಿಂಗ್ ನೋಡಿಬಿಟ್ಟು ರ್ಯಾಂಕ್ ತೆಗಿತೀವಿ. ಮತ್ತು ಈಗ ಇದರಲ್ಲಿ ಕೂಡ ಸ್ಪೆಷಲ್ ಕ್ಯಾಟಗರಿ ಇದೆ. ಸ್ಪೆಷಲ್ ಕ್ಯಾಟಗರಿ NCC, ಸ್ಪೋರ್ಟ್ಸು, ಡಿಫೆನ್ಸು, ಎಕ್ಸ್ ಡಿಫೆನ್ಸು ಇರ್ತದೆ. ಅದಕ್ಕೂ ಕೂಡ ಸೀಟ್ಸನ್ನು ಕೊಟ್ಟಿರ್ತೀವಿ. ನೀವು ಈಗಾಗಲೇ ಅಪ್ಲಿಕೇಶನಲ್ಲಿ ನೀವು ಸ್ಪೆಷಲ್ ಕ್ಯಾಟಗರಿ ಕೋಟಾನು ಕೂಡ ಮೆನ್ಷನ್ ಮಾಡಿರ್ತೀರಿ. ಅಲ್ಲಿ ನೀವು ಆ ಕ್ಯಾಟಗರಿ ಇದ್ದರೆ ಅದನ್ನು ನೀವು ಸೀಟ್ಸ್ ಹಿಡಿದ್ರೆ ನೀವು ಆಪ್ಷನ್ಸನ್ನು ಹಾಕ್ಬೋದು. ಸೊ ಈಗ ನಾನು ನೇರವಾಗಿ ನಿಮಗೆ ಮತ್ತೆ ಏನಾದರೂ ಕೆಲವೊಂದು ಡೌಟ್ಸ್ಗಳಿದ್ದರೆ 1 by 1 ತಾವು ರೇಸ್ ಮಾಡ್ಬೋದು. ನಾನು ನಿಮ್ಮ ಕ್ವಶನ್ಗೆ ನಾನು ನೇರವಾಗಿ ಉತ್ತರ ಮಾಡ್ತೀನಿ. ಸೊ ಕ್ಯಾನ್ ಯು ಗಿವ್ ದ ಮೈಕ್ ಫಾರ್ ದ ಆಡಿಯನ್ಸ್. ಈಗ ಡೌಟ್ಸ್ CET ಆಪ್ಷನ್ ಎಂಟ್ರಿ ಬಗ್ಗೆ, ಅಪ್ಲಿಕೇಶನ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ 1 by 1 ಪ್ಲೀಸ್ ಆಸ್ಕ್ ದ ಕ್ವಶನ್. ಹಾಂ ಹಾಂ ಹೋಲ್ಡ್ ಮಾಡ್ತು ಅಂದರೆ ಹಾಂ ಚಾಯ್ಸ್ 2 ತೊಗೊಳಕ್ಕೆ ಮುಂಚೆನೆ ಇದು ಬಾಕಿ ಹೊರಟೋಗ್ಬಿಡುತ್ತೆ, ಬಾಕಿ ಕಾಲೇಜ್ ಹೊರಟೋಗ್ಬಿಡುತ್ತೆ. ಅಲ್ಲ, ಈಗ ನಾವು ಅಲಾಟ್ಮೆಂಟ್ ಮಾಡ್ತೀವಲ್ಲ, ಅಲಾಟ್ಮೆಂಟ್ ಮಾಡಿದ ಮೇಲೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂತ ಇರ್ತದೆ. ಚಾಯ್ಸ್ 1 ಅಂತಂದರೆ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್ ಆ್ಯಂಡ್ ಅಗ್ರಿ ಟು ಗೋ ಆ್ಯಂಡ್ ಜಾಯಿನ್ ದ ಕಾಲೇಜ್ ಬೈ ಪೇಯಿಂಗ್ ದ ಫೀಸ್. ಚಾಯ್ಸ್ 1 ಅಂತ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಲಾವ್ ಇರೋದಿಲ್ಲ. ಚಾಯ್ಸ್ 1 ಅಂದರೆ ಮುಗಿದಾಯ್ತು, ನೆಕ್ಸ್ಟ್ ಫರ್ದರ್ ಏನೋ ನೀವು ಅಲಾಟ್ಮೆಂಟಿಗೆ ಇರೋದಿಲ್ಲ. ಚಾಯ್ಸ್ 2 ಅಂದರೆ ಯು ಆರ್ ಹೋಲ್ಡಿಂಗ್ ದ ಸೀಟ್ ಆ್ಯಂಡ್ ವಿಲ್ ಬಿ ಪಾರ್ಟಿಸಿಪೇಟ್ ಫಾರ್ ದ ನೆಕ್ಸ್ಟ್ ಫರ್ದರ್ ರೌಂಡ್ ಫಾರ್ ದ ಇಂಪ್ರೂವ್ಮೆಂಟ್ ಆಫ್ ದ ಬೆಟರ್ ಕಾಲೇಜ್ ಆರ್ ದ ಬೆಟರ್ ಕೋರ್ಸ್. ಸೊ ಚಾಯ್ಸ್ 2 ಸಿಗಲಿ ಇಷ್ಟ ಆಗಲಿಲ್ಲ, ಯಾಕೆ ಅಗೇನ್ ಗೋ ಬ್ಯಾಕ್ ಟು ಚಾಯ್ಸ್ 1 ಫಾರ್ ಮೀ? ಇಲ್ಲ, ನೀವು ಹಾಕ್ಬೇಕಾದ್ರೆ ಪರ್ಟಿಕ್ಯುಲರ್ ಕ್ಲಿಯರ್ ಆಗಿ ಹಾಕ್ಬೇಕು. ನೀವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಅಂತ ಮತ್ತೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ನೀವು ಚಾಯ್ಸ್ 1 ಹೋಲ್ಡ್ ಮಾಡಿರ್ತೀನಿ. ಚಾಯ್ಸ್ 1 ಈಸ್ ಫೈನಲ್. ಯು ಹ್ಯಾವ್ ಟು ಗೋ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್. ಓಕೆ, ಹೀಗಿರುತ್ತೆ. ನೀವು ಮತ್ತೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅವಾಗಲೇ ನೀವು ಚಾಯ್ಸ್ 1, 2, 3 ಅಂತ ಹಾಕಬೇಕು. ಅದು ಇನ್ಸ್ಟ್ರಕ್ಷನ್ ಚಾಯ್ಸ್ 1 ಅಂದ್ರೇನು, ಚಾಯ್ಸ್ 2 ಅಂದ್ರೇನು, ಚಾಯ್ಸ್ 3 ಅಂತಂದ್ರೇನು ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಓಕೆ, ರೈಟ್. ಸರ್ ಒಂದು ಮೂರು ಕ್ವಶನ್ ಅಲ್ಲ, ಒಂದು ರಿಕ್ವೆಸ್ಟು. CET ತುಂಬ ಅಂದಿದ್ದು ಡಿಲೀಟೆಡ್ ಕ್ವಶನ್ಸ್ ತುಂಬ ಬಂದ್ಬಿಟ್ಟಿತ್ತು. ಅದಕ್ಕೆ ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಗಿದೆ ಇದರಿಂದ. ಐ ವಾಂಟ್ ಟು ನೋ ಆನ್ ಬಿಹಾಫ್ ಆಫ್ ಆಲ್ ದ ಸ್ಟೂಡೆಂಟ್ಸ್, ವಾಟ್ ಆಕ್ಷನ್ ಹ್ಯಾವ್ ಯು ಟೇಕನ್ ಆನ್ ದೋಸ್ ಪೀಪಲ್ ಹೂ ಹ್ಯಾವ್ ಡನ್ ದಿಸ್ ಮಿಸ್ಟೇಕ್? ಅದನ್ನು ನಾನು ಐ ಕೆನಾಟ್ ಆನ್ಸರ್, ಗೌರ್ಮೆಂಟ್ ಇಲ್ಲ ಆನ್ಸರ್. ಈ ಸದ್ಯಕ್ಕೆ ನಾನು ಈ ಸ್ಟೇಜಲ್ಲಿ ಏನು ಹೇಳೋಕ್ಕಾಗೋದಿಲ್ಲ. ಓಕೆ, ಗೌರ್ಮೆಂಟ್ ಇಲ್ಲ ಆನ್ಸರ್. ಎಲ್ಲ ಕಾಲೇಜು ಚಾಯ್ಸ್ ಆಗ್ಬೋದು ನೀವು. ಈಗ ಉದಾಹರಣೆಗೆ 250 ಇಂಜಿನಿಯರಿಂಗ್ ಕಾಲೇಜುಗಳಿದೆ, ಆಮೇಲೆ ಒಂದು 100 B ಫಾರ್ಮಾ ಕಾಲೇಜುಗಳಿದೆ, ಅಗ್ರಿ ಆ್ಯಂಡ್ ವೆಟ್ರನರಿ 60 ಕಾಲೇಜಿದೆ. ಆ ಎಲ್ಲ ಕಾಲೇಜಿಗೂ ಹಾಕ್ಬೋದು ನೀವು. ರಿಸ್ಟ್ರಿಕ್ಷನ್ ಏನಿಲ್ಲ, ಇನ್ಸ್ಟೇ ಕಾಲೇಜಿಗೆ ಹಾಕಬೇಕಂತ ಏನಿಲ್ಲ. ಹೌದು, ಅದಕ್ಕೆ ಹಾಕ್ಬೋದು. ಹಲೋ ಸರ್. ಹಾಂ, ಇದು ಅಲೈಡ್ ಸೈನ್ಸಸ್ಸು ಮತ್ತು ಫಿಸಿಯೋಥೆರಪಿ ಇದಕ್ಕೂ CET ಮಾರ್ಕ್ಸ್ ಕನ್ಸಿಡರ್ ಮಾಡ್ತೀರಾ ಅಥವಾ ನೀಟ್ ಮಾರ್ಕ್ಸು ಕನ್ಸಿಡರ್ ಮಾಡ್ತೀರಾ? ಅದನ್ನು ಆನ್ಸರ್ ಮಾಡ್ತೀನಿ. ಈಗ ನಾವು CET ಅಪ್ಲಿಕೇಶನ್ ಕರೆದದ್ದು ಇಟ್ಸ್ ಎ ಕಾಮನ್ ಅಪ್ಲಿಕೇಶನ್ ಫಾರ್ ಆಲ್ ದ ಕೋರ್ಸಸ್. ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿದೆ, ಆಯುರ್ವೇದ ಇದೆ, ಇವನ್ BSc ನರ್ಸಿಂಗ್ ಆ್ಯಂಡ್ BSc ಅಲೈಡ್ ಸೈನ್ಸಸ್ಸು ಕೂಡ ಇದೆ. BSc ಅಲೈಡ್ ಸೈನ್ಸಸ್ಗೆ ನಾವು CET ರ್ಯಾಂಕ್ ತೊಗೊಳ್ಳೋದಿಲ್ಲ, ಅಂದರೆ ಎಂಟ್ರೆನ್ಸ್ ಎಕ್ಸಾಮ್ ನಾವು ಬೇಕಾಗಿಲ್ಲ. ಇಫ್ ಯು ಅಪ್ಲೈಡ್ ಫಾರ್ BSc ಅಲೈಡ್ ಹೆಲ್ತ್ ಸೈನ್ಸಸ್ ಅಪ್ಲಿಕೇಶನ್ ಹಾಕಿದರೆ ನಿಮ್ಮ ಕ್ವಾಲಿಫೈಯಿಂಗ್ ಏನು ಎಕ್ಸಾಮ್ ಇದೆಯಲ್ಲ, ಅಂದರೆ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಮೇಲೆ ನಾವು ರ್ಯಾಂಕ್ ಕೊಡ್ತೀವಿ. ಅಲ್ಲಿ ಅಲೈಡ್ ಹೆಲ್ತ್ ಸೈನ್ಸ್ ಅಂದರೆ ಇದು BSc ಕಾರ್ಡಿಯೋ ಆಗಿರ್ಬೋದು, ಯಾವುದು ರಿನೈಲ್ ಡಯಾಲಿಸಿಸ್ ಅಂತ ಕೋರ್ಸ್ ಮಾಡಿಸಿದೆ, ಅಥವಾ ಲ್ಯಾಬ್ ಟೆಕ್ನಿಷಿಯನ್, ಆ ಕೋರ್ಸಿಗೂ ತುಂಬ ಅಪ್ಲೈ ಮಾಡ್ಬೋದು. ಆಪ್ಷನ್ ಎಂಟ್ರಿ ಹಾಕ್ಬೋದು. ಸರ್ ಬೇಕಾ ಅಂದರೆ CET ಅಪ್ಲಿಕೇಶನ್ ಹಾಕಿರಬೇಕು, ಎಕ್ಸಾಮ್ ಅವಶ್ಯಕತೆ ಇಲ್ಲ. ನರ್ಸಿಂಗಿಗೆ ಎಕ್ಸಾಮ್ ಅವಶ್ಯಕತೆ, BSc ನರ್ಸಿಂಗ್ಗೆ. ಅಲೈಡ್ ಹೆಲ್ತ್ ಸೈನ್ಸ್ಗೆ ಅಪ್ಲಿಕೇಶನ್ ಹಾಕಿರಬೇಕು. ದ್ಯಾಟ್ ಈಸ್ ಬೇಸ್ಡ್ ಆನ್ ಯುವರ್ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ರ್ಯಾಂಕ್ ಕೊಡ್ತೀವಿ. ನಮಸ್ಕಾರ ಸರ್. ಹಾಂ, ಹೌದು, CET ಅಪ್ಲಿಕೇಶನ್ ಹಾಕಿರಬೇಕು, ಎಕ್ಸಾಮ್ ಏನು ಬೇಕಾಗಿಲ್ಲ. ಅಲೈಡ್ ಹೆಲ್ತ್ ಸೈನ್ಸ್, ಓನ್ಲಿ ಫಾರ್ ಅಲೈಡ್ ಹೆಲ್ತ್ ಸೈನ್ಸಸ್. Sir, thank you for organizing here.
ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್ ದಿಸ್. ಇದು ಚಾಯ್ಸ್ 2 ಹೇಳಿದಾರಲ್ವಾ, ಹೌದು. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರ. ಐ ಆಮ್ ಪುಟಿಂಗ್ ಆನ್ ಹೋಲ್ಡ್, ದೆನ್ ವಾಟ್ ಹ್ಯಾಪನ್ಸ್? ಓಕೆ. ಈಗ ಚಾಯ್ಸ್ 2 ಅಂತಂದರೆ ನಾನು ಸುಮಾರು ಕಾಲೇಜುಗಳನ್ನ ಕೊಟ್ಟಿದ್ದೀನಿ.